ಹಾಯ್, ನಾನಿವತ್ತು ಸಿಂಪಲ್ಲಾಗಿ ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲೆ ರುಬ್ಬೋದಕ್ಕೆ ಸ್ವಲ್ಪ ಟೊಮೊಟೊ, ಈರುಳ್ಳಿ, ಹುಣಸೆಹಣ್ಣು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಮತ್ತು ತೆಂಗಿನ ತುರಿ, ಸಾಂಬಾರು ಪುಡಿ 3 ಸ್ಪೂನು. ಇದು ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು. ಇವಾಗ ಜಾರ್ಗೆ ತೆಂಗಿನ ತುರಿ, ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಟೊಮೊಟೊ, ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಮಸಾಲೆ ರುಬ್ಕೊಂಡಿದ್ದಾಗಿದೆ ನೋಡಿ. ಈ ಥರ ಮಸಾಲೆ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಈರುಳ್ಳಿ ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋಣ. ಹೀಗೆ ಸ್ವಲ್ಪ ಎಣ್ಣೆ, ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಈರುಳ್ಳಿ, ರುಬ್ಕೊಂಡಿದ್ದನ್ನ ಹಾಕೊಬೇಕು. ಮಸಾಲೆ ರುಬ್ಬಿರೋದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾರ್ ಇತ್ತಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು, ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಬೇಕು. ನೀರು ಹಾಕ್ಕೊಂಡು ಉಪ್ಪು, ಇವಾಗ ಸಾಂಬಾರು ಬೇಯ್ತಾ ಇದೆ. ಇನ್ನೊಂದು ಸಲ ಬೇಯಿಸೋಣ. ಇನ್ನು ಚೆನ್ನಾಗಿ ಬೇಯಿದ್ರೆ ತುಂಬ ಟೇಸ್ಟಾಗಿರುತ್ತೆ ನೋಡಿ. ಈ ಥರ ತೆಳ್ಳಗಿದ್ರೇ ಚಂದ. ನಮಗೆ ಈ ಥರ ತೆಳ್ಳಗಿರ್ಬೇಕು ಸಾಂಬಾರು. ನೋಡೋಣ, ಸಾಂಬಾರು ಆಗಿದೆ. ಓಕೆ, ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ನಮ್ಮ ಅಜ್ಜಿ ಮನೆಯಿಂದ ನಮಗೋಸ್ಕರ ರಾಗಿ ಶಾವಿಗೆ ಹಾಗೂ ಕಾಯಲ್ಲಿ ಕೊಟ್ಟಿದ್ದಾರೆ. ರಾಗಿ ಶಾವಿಗೆಗೆ ಕಾಯಲ್ಲಿ ಹಾಕೊಂಡು ತಿನ್ನೋಣ. ಯಾಕೋ ಸ್ವೀಟು ಇಲ್ಲಿ, ನಮ್ಮ ಸ್ವೀಟು ನನಗೆ ಬೇಕು ಅಂತ ಇದ್ದಾನೆ.